ವೆಲ್ಕಮ್ ಬ್ಯಾಕ್ ಟುಡೇ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತು ನೋಡ್ರಿ ನಾವು ಹಿಂಗೆ ಮಸ್ತ್ ಸಿರಿಗೆ ಉಟ್ಕೊಂಡು ರೆಡಿ ಆಗಿ ದರ್ಶನ ಕೊಟ್ಟೇವಿ ಸಾಯಿಬಾಬಾರ್ದು. ಅದಕ್ಕಿಂತ ಫಸ್ಟ್ ಈಗ ಬಂದಿರೋದು ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋದು. ಇದು ನೋಡ್ರಿ ಮತ್ತು ಆ್ಯಸ್ ಯೂಶ್ವಲ್ ಪೋಹಾನ ಬಂತು. ಪೋಹಾ ತಿನ್ನತ್ತಾರ ರೀ, ಚಲೋ ಐತಿ. ನಾವೀಗ ಇಲ್ಲಿ ಬ್ರೇಕ್ಫಾಸ್ಟ್ ಅದು ಮುಗಿಸ್ಕೊಂಡ್ವಿ, ಈಗ ದರ್ಶನಕ್ಕೆ ಹೋಗ್ತೀವಿ. ಫೋನ್ ಎಲ್ಲ ಬಿದ್ದಲ್ಲ, ಹಾಗಾಗಿ ನೋಡ್ರಿ ಆಮೇಲೆ ಬಂದು ಮತ್ತೆ ನಿಮಗೆಲ್ಲ ವಿಡಿಯೋದಾಗ ತೋರಿಸ್ತೇನೆ. ಫೋನ್ ಎಲ್ಲ ಬಿದ್ದ ಇಲ್ಲೇ ಈಗ ಲಾಕರ್ ಸಿಸ್ಟಮ್ ಐತಿ, ಅಲ್ಲಿ ಕೊಟ್ಟು ಒಳಗೆ ದರ್ಶನಕ್ಕೆ ಹೋಗ್ತೀವಿ. ಈಗ ನೋಡ್ರಿ ಫ್ರೀ ಸ್ಟ್ಯಾಂಡ್ ಕಮ್ ಮೊಬೈಲ್ ಕ್ಯಾಮ್ರಾ ಲಾಕರ್. ಇಲ್ಲಿ ನಾವೀಗ ಫೋನ್ ಕೊಟ್ಟು ಹೋಗುದು. ಇಲ್ಲೇ ನೋಡ್ರಿ, ಇಲ್ಲಿ ಕೊಟ್ಟು ಹೋಗೋದು. ಈಗ ನಾವೀಗ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ ನೋಡ್ರಿ. ಫೋನ್ನು ಕಲೆಕ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಪೇಡ್ ದರ್ಶನ ತೊಗೊಂಡಿದ್ವಿ ನಾವು, ಸ್ವಲ್ಪ ಜಲ್ದಿ ಆಗಲಿ ಅಂತೇಳಿ. 20 ನಿಮಿಷನಾಗ ಅಂದ್ರೆ ನಮ್ದು ದರ್ಶನ ಆತ. ಅದು ಮತ್ತು ಭಾರಿ ಮಸ್ತ್ ಆತ. ಅಲ್ಲೇ ಒಳಗೆ ಚೌಡೆ ಅದು ಐತಿ, ಆಮೇಲೆ ಹನುಮಾನ್ ಗುಡಿ ಐತಿ, ಏನೇನು ಗುಡಿಗಳು ಅದಾವಲ್ಲ ಎಲ್ಲನೂ ನೋಡ್ಕೊಂಡು ಬರಕ್ಕೆ ನಮಗೆ ಒಂದು ತಾಸು ಹಿಡಿತು ಆರಾಮಲ್ಲಿ ನೋಡ್ಕೊಂಡು. ಆಮೇಲೆ ಮುಖದರ್ಶನ ಮಾಡೋಕ್ಕೂ ಸ್ವಲ್ಪ ಹೊತ್ತು ಕುಂತ್ವಿ. ಎಲ್ಲ ದರ್ಶನ ಅದು ಮಾಡ್ಕೊಂಡು ಈಗ ಹೊರಗೆ ಬಂದ್ವಿ ನೋಡ್ರಿ. ಇನ್ನು ನಾವು ನಮ್ಮ ಲುಕ್ ಅದು ಚೇಂಜ್ ಮಾಡ್ಕೊಂಡು ಸಾಯಿ ಥೀಮ್ ಪಾರ್ಕ್ ಅಂತ ಐತಿ, ಅಲ್ಲಿ ಹೋಗಿ ಬರ್ತೇವೆ. ನಾವೀಗ ಸಾಯಿ ಥೀಮ್ ಪಾರ್ಕಿಗೆ ಬಂದ್ವಿ ನೋಡ್ರಿ. ನಮ್ಮ ರೂಮಿಂದ ಅದು ಬರೀ 2 ಕಿಲೋಮೀಟರ್ಸ್ ಐತಿ. ಬಂದ್ವಿ ಈಗ. ಇಲ್ಲಿ ಆ್ಯಕ್ಚುಲಿ ರಶ್ ಐತಿ ನೋಡ್ರಿ, ಲೈನ್ ಇಲ್ಲಿಂದನ ಸ್ಟಾರ್ಟ್ ಆಗೈತಿ. ಹಿಂಗೆ ನೋಡ್ರಿ, ಹಿಂದೂ ಗಾಡಿ ನಿಂತಾವ. ಒಳಗೆ ಹೋಗಿ ಏನೇನೈತೆ ಅಂತ ಹೇಳಿ ನಿಮಗೂ ತೋರಿಸ್ತೇವಂತ. ಟಿಕೆಟ್ ಪ್ರೈಸಸ್ನು ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ಹೇಳ್ತೇನೆ. ಇದನ್ನು ನೋಡ್ರಿ, ಸಾಯಿ ತೀರ್ಥ ಥೀಮ್ ಪಾರ್ಕ್. ಒಳಗಿಲ್ಲೇ ಒಂದು 3-4 ಶೋ ಇರ್ತಾವ. ಸೊ ಲೆಟ್ಸ್ ಗೋ. ಟಿಕೆಟ್ ಪ್ರೈಸಸ್ ಹೇಳ್ತೇನೆ ನಿಮಗೆ. ಫಸ್ಟ್ ಅಲ್ಲಿ ಹೋಗಿ ಟಿಕೆಟ್ ತೊಗೊಳ್ಳೋಣಂತ. ಸಾಯಿ ತೀರ್ಥ ನೋಡ್ರಿ, ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟೆಸ್ಟ್ ಪ್ಲೇಸ್. 3 to 4 hours ಹಿಡಿತೈತಿ ಇದನ್ನು ನೋಡಕ್ಕೆ. ನೀವೇನಾರು ಶಿರಡಿ ಕಡೆ ಬಂದಾಗ ಒಂದಿನ ನಿಮ್ಗೆ ಹಿಂಗೆ ಟೈಮ್ ಇತ್ತಪ್ಪ ಅಂತಂದ್ರೆ ಬಂದು ವಿಸಿಟ್ ಮಾಡಿ ಹೋಗ್ರಿ. ಸ್ಪೇಷಿಯಸ್ ಐತಿ. ಆಮೇಲೆ ಇವ್ರದ್ದು ವೆಟ್ ಆ್ಯಂಡ್ ಜಾಯ್ ಅಂತ ಹೇಳಿ ಸಮ್ಮರ್ ಸೀಸನ್ನಾಗ ಬಂದ್ರೆ ಇಲ್ಲಿ ನೋಡ್ಬೋದು ನೀವು. ಮುಂದೆ ವಾಟರ್ ಗೇಮ್ಸ್ನೂ ಆಡ್ಬೋದು. ಪಾರ್ಕಿಂಗ್ 100 ರೂಪೀಸ್ ಐತಿ. ಇಲ್ಲಿ ಒಳಗಿನ ಟಿಕೆಟ್ ಹೇಳ್ತೇನೆ ಅಂತ ನಿಮಗೆ. ಒಳಗೆ ನೋಡ್ಬೋದು ಇಲ್ಲೇ ಆ್ಯಂಬಿಯನ್ಸ್ ಎಲ್ಲ ಎಷ್ಟು ಮಸ್ತ್ ಐತೆ ಅಂತ ಹೇಳಿ. ಈಗ ಫಸ್ಟನ್ನ ಹಿಂಗೆ ಟಿಕೆಟ್ ಚೆಕ್ ಮಾಡ್ತಾರೆ, ತೋರಿಸ್ಕೊಂಡು ಹೋಗೋದು. ಇಲ್ಲಿ ನೋಡ್ರಿ ವೆಲ್ಕಮ್ ಫೋಟೋ ಇದೆ, ಹಿಂಗೆ ನಿಂತಿರ್ತಾರೆ ಇಲ್ಲಿ ತೆಗ್ಯಾಕೆ. ಇಲ್ಲಿ ನೋಡ್ಬೋದು ನೀವು ಬಂದವರಿಗೆಲ್ಲ ಹಿಂಗೆ ತಿಲಕ್ಕೂ ಹಚ್ಚಿ ಒಳಗೆ ಕಳಿಸ್ತಾರೆ. ಅಲ್ಲೇ ಫೋಟೋನೂ ತೋರಿಸ್ತಾರೆ ನಮ್ದು. ಇಲ್ಲಿ ನೋಡ್ರಿ ಈಗ ಫೋಟೋ ತೆಗಿತಾರೆ ನಮ್ಮದು. ಸರಿ, ಈಗ ನಾವು ಅಲ್ಲೇ ಟೀಕ ಹಚ್ಚಿಸ್ಕೊಂಡು ಫೋಟೋ ತೆಗಿಸ್ಕೊಂಡು ಶೋ ನೋಡಕ್ಕೆ ಹೊಂಟ್ವಿ ನೋಡ್ರಿ. ನೋಡು ಈಗ ಫಸ್ಟ್ ಶೋ ಯಾವುದೈತಿಲ್ಲ ಅಂತ ಹೇಳಿ. ಇಲ್ಲೇನು ನೋಡತ್ತಿರಲ್ಲ, ಇದೆ ನೋಡ್ರಿ ಸಿಟ್ಟಿಂಗ್ ಅರೇಂಜ್ಮೆಂಟ್. ಆಮೇಲೆ ಇಲ್ಲಿ ದೊಡ್ಡ ಸ್ಕ್ರೀನೂ ಐತಿ, ಭಯಂಕರ ದೊಡ್ಡದೈತಿ ಸ್ಕ್ರೀನ್. ಶೋ ನೋಡಕ್ಕೆ ಒಳಗೆ ಬಂದ್ವಿ ರೀ. ಈಗ ಇವ್ರಂತೂ ಆರಾಮ ಮಕ್ಕೊಂಡು ಬಿಟ್ಟಾರ ಇಲ್ಲಿ. बाईसामा, हाँ, तुम रोज मुझे रोटी खिलाती हो. तुम सचमुच मेरी माँ हो. साईं. मालसा. प्रसाद. खंडोबा का प्रसाद लाए हो ना? हाँ साईं. लाओ. अल्लाह मालिक है.
प्रकट हुए थे जैसे साई, निकल गए किस ओर, बांध गए भक्तों के मन में श्रद्धा की। जैसे चारों धाम, जैसे चारों धाम, जैसे चारों धाम, ओ साईं बाबा। बेटा 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 मुझे माफ कर दीजिए। वैसे तो मैं माफी के लायक ही नहीं हूँ, आप तो प्रभु हो, मुझे माफ कर दो प्रभु। बूढ़ी, लोग तुझे नागपुर का कुबेर कहते हैं ना, लेकिन मैं तुझे दानशूर कर्ण मानता हूँ। बाबा, गरीबों की सेवा करके तूने ये जो धन कमाया है, वही तेरी शाश्वत कमाई है। वही धन हमेशा तेरे साथ रहेगा। लौटे खाली हाथ, साईं मत भूल तू मंत्र है, ना कर पगले भेदभाव। ನಾವೀಗ ಒಂದು ಶೋ ನೋಡ್ಕೊಂಡು ಬಂದ್ವಿ. ಅದ್ರಾಗ ಏನಿತ್ತಂದ್ರೆ ಪೂರಾ ಸಾಯಿಬಾಬಾ ಹಿಸ್ಟ್ರಿ ಇತ್ತು ನೋಡ್ರಿ. ಈಗ ಇನ್ನೊಂದು ಶೋಕ್ಕೆ ಹೋಗೋಣ. ಅಷ್ಟರೊಳಗೆ ನಾನು ನಿಮಗೆ ಒಂದು ಏನು ತೋರಿಸ್ತೇನೆಂದ್ರೆ, ಇವ್ರು ನೋಡ್ರಿ ಅಜ್ಜಾರ ರಿಯಲ್ ಸಾಯಿಬಾಬಾರ ಗತೆನ ಕಾಣಿಸ್ತಾರ. ಇಲ್ಲ ದಾರ ತೋರಿಸ್ತೇನೆ ನಾನು ನಿಮಗೆ. ಬಾಟಲ್ ಹಿಡ್ಕೊ. ಈಗ ನಾವು ನೆಕ್ಸ್ಟ್ ಶೋಕ್ ಹೊಂಟೇವಿ. ಅದು ಯಾವುದಂದ್ರೆ ಲಂಕಾ ದಹನ್ ನೋಡ್ರಿ. ಈಗ ಲಂಕಾ ದಹನ್ ಐತಲ್ಲ, ಇದು 5D ಶೋ. ಹಿಂಗೆ ನಮಗೆ ಗಾಗಲ್ ಕೊಟ್ಟಾರ ನೋಡ್ರಿ. ಗಾಗಲ್ ಹಾಕೊಂಡು ಈಗ ನಾವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋದೈನ ಎಲ್ಲರೂ ಬರಬೇಕಲ್ಲ, ಹಾಗಾಗಿ ಈಗ ಸ್ವಲ್ಪ ವೇಟ್ ಮಾಡತ್ತೀವಿ. हे वीर हनुमान, एक छलांग में 100 योजन दूरी काट के लंका में केवल तुम ही जा सकते हो। जाओ वीर हनुमान, जाओ। ಈಗ ಲಂಕಾ ದಹನ್ ನೋಡ್ಕೊಂಡು ಹೊರಗೆ ಬಂದ್ವಿ ನೋಡ್ರಿ. ಭಾರಿ ಎಕ್ಸ್ಪೀರಿಯನ್ಸ್. ಹೀಗಿಲ್ಲೇ ಚಸ್ಮಾ ಕೊಟ್ಟು ಹೋಗೋದು ಇವರಿಗೆ ಮಸ್ತ್ ಅನಿಸ್ತೈತೆ ನೋಡ್ರಿ. ಫುಲ್ ಎಲ್ಲ ಅಳಗ್ಯಾಡಿಸ್ತಿರ್ತೈತಿ, ಸ್ನೋ ಸ್ಪ್ರೇ ಆಗ್ತಿರ್ತೈತಿ, ಬಬಲ್ ಸ್ಪ್ರೇ ಆಕೈತಿ, ಎಲ್ಲನೂ ಅಲ್ಲೇ ಸ್ಪ್ರೇ ಆಕೈತಿ. ಭಾರಿ ಮಜಾ ಎಕ್ಸ್ಪೀರಿಯನ್ಸ್, ಚಲೋ ಅನ್ನಿಸ್ತಾ. ಈಗ ನೆಕ್ಸ್ಟ್ ಇನ್ನೊಂದು ಶೋ ನೋಡಕ್ಕೆ ಹೋಗೋಣಂತ.
ನಾವೀಗ ನೆಕ್ಸ್ಟ್ ಶೋ ದ್ವಾರಕಾ ಮೈಗೆ ಹೊಂಟೇವ್ ನೋಡ್ರಿ. अपने साईं की द्वारका माई को रोशन करने के लिए दिया था. आज हम सभी लोग उसी श्रद्धा और मोहब्बत के साथ मेरे पास आए. इसलिए उस दिवाली की रात उस लक्ष्मी की जिंदगी जैसे रोशन हुई थी. दुख सुख सारे पहचाने. ನಾವೀಗ ನೆಕ್ಸ್ಟ್ ಶೋ ಹೊಂಟಿರೋದು ಕಾಲಿಯಾ ಮರ್ದನ್ ನೋಡ್ರಿ. ಈಗ ಮಸ್ತ್ ಹಂಗಲ್ಲೇ ಯಾವ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಈಗ ನಾವು ದ್ವಾರಕಾ ಮಾಯಿ, ಈಗ ನಾವು ಬಂದಿರೋದು ಕಾಲಿಯಾ ಮರ್ದನ್. ಈಗ ಒಟ್ಟ ನಮ್ಮ ಲಂಕಾ ದಹನ ಆತ, ದ್ವಾರಕಾಮಯಿ ಆತು, ಈ ಕಾಲಿಯಾ ದಹನ ಬಂದೇವಿ, ಆಮೇಲೆ ಸಬ್ಕಾ ಮಾಲಿ ಕೇಕ್ ಅದು ಆತು. ಸೊ ಇಷ್ಟೆಲ್ಲ ನೋಡ್ಕೊಂಡು ಮತ್ತೆ ಇಲ್ಲಿಂದ ಹೋಗೋದು ಖರೆ ಭಾರಿ ಎಕ್ಸ್ಪೀರಿಯನ್ಸ್ ಐತಿ ನೋಡ್ರಿ. ಪ್ರೈಸ್ ಸ್ವಲ್ಪ ಜಾಸ್ತಿ ಐತಿ ಬಟ್ ವರ್ತ್ ಅನ್ನಿಸ್ತೈತದ. ನೀವು ಇಲ್ಲಿ ಬಂದಾಗ ನೋಡ್ಕೊಂಡು ಹೋಗ್ರಿ. आत्मा के मन में कुछ और ही था. अचानक यहाँ सब कुछ बदलने लगा. इस सरोवर के पानी में कुछ ऐसे भयंकर ने प्रवेश किया था. ಈಗ ಮಸ್ತ್ ಹಂಗೆ ಕಾಲಿಯಾ ಮರ್ದನ್ ನೋಡ್ಕೊಂಡ್ ಬಂದ್ವಿ. 5D ಎಫೆಕ್ಟ್ ಅದ, ಭಾರಿ ಮಜಾ ಅನ್ನಿಸ್ತೈತಿ. ಹಿಂದಿಂದ ಒಬ್ರು ಬಡ್ದಂಗೆ ಆಕೈತಿ, ಕಾಲಾಗಿಂದ ನೀರು, ಮುಂದಿಂದ ನೀರು ಸ್ಪ್ರೇ ಆಕೈತಿ. ಭಾರಿ ಮಜಾ ಎಕ್ಸ್ಪೀರಿಯನ್ಸ್ ಆತ. ಆಮೇಲೆ ಸ್ಟೋರಿನೂ ಅವ್ರು ಏನು ಹೇಳಿದ್ರಲ್ಲ ಅಲ್ಲೇ ಭಾರಿ ಇತ್ತು. ಈಗ ನಾವು ಬಂದಿರೋದು ಮೂಷಕ್ ಮಹಾರಾಜಕ್ಕೆ ನೋಡ್ರಿ. ಇದಾದ್ಮೇಲೆ ಇನ್ನೊಂದು ಐತಿ, ಇನ್ನ 2 ಮುಗಿಸ್ಬೇಕು ನಾವು. ಖರೆ ಭಾರಿ ಐತಿ ನೋಡ್ರಿ ಇದು ಎಕ್ಸ್ಪೀರಿಯನ್ಸ್. ಟೆಂಪಲ್ಸ್ ಆಫ್ ಇಂಡಿಯಾ ನೆಕ್ಸ್ಟ್, ಇದಾದ್ಮೇಲೆ ಅದಕ್ಕೆ ಹೋಗೋದು ಇನ್ನು 5-6 ತಾಸು ಬೇಕು. ಮಿನಿಮಮ್ 5-6 ತಾಸು ಬೇಕು ನೋಡ್ರಿ. गुड आफ्टरनून. पहले मुझे लगा मैंने कुछ गलत बोल दिया. गुड आफ्टरनून सही है ना? वैसे हमने पानी मार के आपके चेहरे ऐसे फ्रेश कराए हैं. खाना नहीं खिलाया. वैसे भी ये जैकेट पहन के थोड़ा वेटर लग ही रहा हूँ. अभी ऑर्डर ही दे दीजिए खाने का. हिंदी कितने लोग समझते हैं? आप बता सकते हैं कौन सी है? साई थीम पार्क. बिल्कुल सही जवाब, साई थी. आपका हक बनता है कि आप पहले बेंच पर बैठे. और हम गणपते नमः. स्वागत है मूषक महाराज. जरा देखिए आपसे मिलने कितने सारे मेहमान आए, छोटे छोटे बच्चे बैठे. ನಾವೀಗ ನೆಕ್ಸ್ಟ್ ಹೊಂಟಿರೋದು ತೀರ್ಥಯಾತ್ರೆ ನೋಡ್ರಿ, ಟೆಂಪಲ್ ರೈಡ್. ಇದೊಂದಾದ್ರೆ ಎಲ್ಲ ಮುಗೀತು. ಸೊ ಇದರದ ಲೈನ್ ಇದು ಇಲ್ಲಿ ನೋಡ್ಬೋದು ನೀವು. ಅದರದೊಂದು ಕಿರು ನೋಟ ಹೊರಗೆ ಕೊಟ್ಟು ಬಿಟ್ಟಾರ ಅವ್ರು, ಏನಂತ ಒಳಗಿರ್ತೈತೆ ಅನ್ನೋದು. ವೆಲ್ಕಮ್ ಟು ಟೆಂಪಲ್ ರೈಡ್. स्थलों की यात्रा में आपका स्वागत है. आज हम उन अद्भुत मंदिरों का दर्शन करने जा रहे हैं जिनका निर्माण आज से सदियों पहले हमारे से यहाँ लोग आते हैं और ये नगरी किसी को नाराज नहीं करती. यहाँ के जो प्रमुख मंदिर हैं उनमें से एक है श्री गणेश जी का श्री सिद्धि विनायक मंदिर.
तो पहले दर्शन करते हैं श्री करवाया था। ये मंदिर और ये देवता यहाँ आने वाले किसी भी श्रद्धालु को निराश नहीं करते और सबकी मनोकामना पूरी करते हैं। मुंबई से अब सीधे चलते हैं गुजरात। भगवान श्री कृष्ण का ये प्राचीन द्वारकाधीश मंदिर 2000 वर्षों से अधिक समय से यहाँ बसा हुआ है। मान्यता ये है कि द्वारका नगरी में भगवान हम वाराणसी नगरी से होते हुए दर्शन करने जाएंगे 4 धामों में से एक और धाम श्री केदारनाथ जी के। केदारनाथ शिव जी का मंदिर है। इसे खुद पांडवों ने बसाया था ऐसा माना जाता है। आज का जो मंदिर है उसकी रचना 1200 साल पुरानी है। हिमालय के गढ़वाल क्षेत्र की पहाड़ियों में बसा बद्रीनाथ जी का मंदिर भी लगभग 3000 वर्ष पुराना है। भगवान विष्णु के इस मंदिर का उल्लेख महाभारत, भागवत पुराण, पद्म पुराण इन सभी ग्रंथों में पाया जाता है। तो आइए दर्शन करते हैं श्री बद्रीनाथ जी के। सदियों से लाखों करोड़ों लोग आषाढ़ी एकादशी के दिन भगवान विट्ठल के दर्शन के लिए महाराष्ट्र के पंढरपुर पहुंचते हैं। भगवान विट्ठल की इस वारी को कौन नहीं जानता। महाराष्ट्र से अब सीधे चलते हैं जिंदा दिल पंजाब के स्वर्ण मंदिर में। सत श्री अकाल। साक्षात भगवान श्री कृष्ण यानी जगन्नाथ, बलभद्र यानी बलराम और सुभद्रा। भगवान जगन्नाथ का यह मंदिर सुप्रसिद्ध 4 धामों में से एक है और 4 धाम की यात्रा की शुरुआत भी यहीं से की जाती है। सन 1174 में कलिंग देव। अब चलते हैं दक्षिण भारत के मीनाक्षी मंदिर की। सेम काय है ती गोपुर सेम इथं पुरी जगन्नाथ पति का रूप है। उनके मंदिर का ये 1000 स्तंभों का दालान है। 2500 वर्ष पुराने इस मंदिर के 50 मीटर ऊंचे चौताल दर्शन के लिए रोज 15,000 से भी अधिक भक्त आते हैं। हमें पहुंचाएंगी भारत के सबसे प्रसिद्ध मंदिर तिरुपति बालाजी के दर्शन के लिए। 1700 साल पुराना ये मंदिर श्री बालाजी के दर्शन करने आ गया है, पर इसे समाप्त करने से पहले चलते हैं शिरडी और ले लेते हैं साईं बाबा का आशीर्वाद। शिरडी है हमारे साईं की शिरडी। तो अब अनुमति दें साईं बाबा के आशीर्वाद। ನಾವೀಗ ಎಲ್ಲ ಶೋ ನೋಡೋದು ಮುಗಿಸಿದ್ವಿ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಶೋ ಅದು ಮುಗಿಸಿದ ಮೇಲೆ ಇವ್ರು ನೋಡ್ರಿ ಇಲ್ಲೇ ಮಸಾಜ್ ಐತಿ, ಮಸಾಜ್ ಮಾಡಿಸ್ಕೊಳಕ್ಕೆ ಬಂದಾರ. ಎಷ್ಟಿದ್ರ ಪ್ರೈಸ್? 10 ಮಿನಿಟ್ಸ್ ಮಸಾಜ್ 100 ರೂಪೀಸ್ ನೋಡ್ರಿ. ಆಮೇಲೆ ಇಲ್ಲೇ ಹಿಂದೆ ಇಲ್ಲೇನು ನೋಡಾತಿರಲ್ಲ ಹಿಂಗೆ ಫೋಟೋ ವಿಡಿಯೋನು ಮಾಡ್ತೈತದ. 3D ಸ್ಟ್ಯಾಂಡ್ ಐತಿ, ಇವೆಲ್ಲ ಅದಾವಿಲ್ಲೇ. ಇಲ್ಲಿ ಹಿಂದೆ ನೋಡ್ರಿ ಈಕಿ ಮಸ್ತ್ ಹಂಗಿಲ್ಲೇ ಮಸಾಜ್ ಮಾಡ್ಕೊಳತ್ತಾಳ. 10 ಮಿನಿಟ್ಸ್ ಮಸಾಜ್ ಮಾಡ್ತೈತೆ ಅದು.
ಇಲ್ಲಿ ನೋಡ್ಬೋದು ನೀವು ರೂಬಿಕ್ ಕ್ಯೂಬ್ಲೆ ಸಾಯಿಬಾಬಾ ಅವ್ರದ್ದು ಮೂರ್ತಿ ಮಾಡ್ಯಾರ. ಅಲ್ಲಿ ವಿಡಿಯೋ ಐತೆ ನೋಡಿ ಹೆಂಗೆ ಹೆಂಗೆ ಮಾಡ್ಯಾರ ಅನ್ನೋದು ಇಲ್ಲಿ ವಿಡಿಯೋ ಐತೆ ನೋಡ್ರಿ. ಸಣ್ಣ 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 ರೂಬಿಕ್ ಕ್ಯೂಬ್ಸ್ ಎಲ್ಲ ಕೂಡಿಸಿ ಇದೊಂದು ದೊಡ್ಡ ಸಾಯಿಬಾಬಾರ್ದು ಮೂರ್ತಿ ಮಾಡ್ಯಾರ. ಅಲ್ಲೆಲ್ಲ ಶೋ ಅದು ನೋಡ್ಕೊಂಡು ಬಂದ್ವಿ ನಾವು. ಮಸ್ತ್ ಇತ್ತು ನೋಡ್ರಿ, ವರ್ತ್ ಅನ್ನಿಸ್ತು. ಈಗ ನಾವು ಮತ್ತು ರೇಣುಕಾ ಹೋಟೆಲ್ ಏನೋ ಐತಿಲ್ಲಿ ಮಿಸಳ ತಿನ್ಬೇಕಂತಂದ್ರೆ, ಯಾಕಂದ್ರೆ ನಮ್ಗಿನ್ನ ಊಟ ಆಗಿಲ್ಲ, ಟೈಮ್ ಹತ್ರ 4:30 ಆಗೈತಿ. ಈಗ ಮಿಸಳ ಅದು ತಿಂದು ಆಮೇಲೆ ಸ್ವಲ್ಪ ಅಲ್ಲೇ ಗುಡಿ ಕಡೆ ಅದು ಹೋಗಿ ಮತ್ತೆ ಶಾಪಿಂಗ್ ಅದು ಮಾಡಿದ್ರೆ ಮಾಡೋದು ನೋಡ್ರಿ. ನೋಡ್ಬೋದು ನೀವು, ಮಸ್ತ್ ಮಿಸಳ ಬಂದೈತಿ. ಇದು ಒಂದು ತಾಲಿಪಟ್ಟನು ಆರ್ಡ್ರ್ ಮಾಡೈತಿ ನೋಡ್ರಿ. ಇಲ್ಲಿ ಮಿಸಳ ನಾವು ಸಾಯಿ ಥೀಮ್ ಪಾರ್ಕ್ ನೋಡ್ಕೊಂಡು ಅಲ್ಲೇ ಬರಬೇಕಾದ್ರೆ ಮಿಸಳ ತಾಲಿಪಟ್ಟು ಅದು ಎಲ್ಲ ತಿಂದು ಈಗ ರೂಮಿಗೆ ಬಂದು ಸ್ವಲ್ಪ ಮತ್ತು ಫ್ರೆಶ್ ಅಪ್ ಆಗಿ ಅಡ್ಡಾಡಕ್ಕೆ ಹೊಂಟಿವಿ ನೋಡ್ರಿ. ಸೊ ಅಡ್ಡಾಡಿ ಮತ್ತು ಅಲ್ಲೇ ಇವತ್ತು ಪ್ರಸಾದಾಲಯಕ್ಕೆ ಹೋಗಿ ಪ್ರಸಾದ ಅದು ಮಾಡ್ಕೊಂಡು ರೂಮಿಗೆ ಬರೋದು, ಮತ್ತು ನಾಳೆ ಇಲ್ಲಿಂದ ಹೋಗೋದು. ಸೊ ಇವತ್ತು ಸ್ಟ್ರೀಟ್ಸ್ ಆಫ್ ಶಿರಡಿನ ಅಡ್ಡಾಡೋಣಂತ. ಶಿರಡಿ ಸಾಯಿಬಾಬಾ ದೇವಸ್ಥಾನ ಕಡೆ ನೋಡ್ರಿ, ಹಿಂಗೆ ಭಾಳಷ್ಟು ವಯಸ್ಸಾದವರೆಲ್ಲ ಕುಂತು ಸಣ್ಣ ಪುಟ್ಟ ಐಟಮ್ಸ್ ಮಾರ್ತಿರ್ತಾರೆ. ಭಾರಿ ಚಲೋ ಕ್ವಾಲಿಟಿವ ಇರ್ತಾವಲ್ಲೇ. ಸೊ ಅವ್ರ ಕಡೆ ನಾವೀಗ ಐಟಮ್ಸ್ ತೊಗೊಳತ್ತೀವಿ. ಹಿಂಗೆ ನೋಡ್ರಿ, ಮನೆಗೆ ಯಾರು ಬಂದಾಗ ಅರ್ಶಿನ ಕುಂಕುಮಕ್ಕೆ ಆತು, ಯಾರ ಹಿಂಗೆ ಎಷ್ಟು ಬಂದಾಗದು ಅರ್ಶಿನ ಕುಂಕುಮದ ಬಟ್ಲ, ಒಂದು ಪರ್ಸ್, ಹಿಂಗೆ ಏನಾರು ಕೊಡಕ್ಕೆ ನಂಗೆ ಭಾಳ ಸೇರ್ತೈತಿ. ಹಂಗೆ ಕಳ್ಸಕ್ಕಂದ್ರೂ ಸೇರಂಗಿಲ್ಲ. ಸೊ ಇಲ್ಲಿಂದ ಯೂಶ್ವಲಿ ತೊಗೊಂಬಂದಿರ್ತೇನೆ ನಾನು. ಈ ಸತಿನೂ ಸ್ವಲ್ಪ ಅವ್ರ ಕಡೆನೇ ಐಟಮ್ಸ್ ತೊಗೊಂಡ್ವಿ ನೋಡ್ರಿ. ಭಾಳ ಖುಷಿ ಆಗ್ತಾರೆ ಅವರು ನಾವು ತೊಗೊಂಡಿದ್ದಕ್ಕೆ. ತೊಗೊಂಡೇವಂತ ಹೇಳಿ ನಮಗೂ ಭಾಳ ಖುಷಿ ಅನ್ನಿಸ್ತೈತಿ ನೋಡ್ರಿ. ಅವ್ರ ಕಡೆ ನೀವೇನಾರು ಹೋದ್ರೆ ಅಂದ್ರೆ ಇಂಥವ್ರ ಕಡೆ ಶಾಪಿಂಗ್ ಮಾಡಿರಿ, ಭಾಳ ಮಸ್ತ್ ಫೀಲಿಂಗ್ ಕೊಡ್ತೈತಿ. ಅದಾದ್ಮೇಲೆ ನಾವು ಇಲ್ಲಿ ಹೋಗಿದ್ದು ಖಂಡೋಬಾ ಮಂದಿರಕ್ಕೆ ನೋಡ್ರಿ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಸಾಯಿಬಾಬಾರ್ ಇಲ್ಲೇ ಫಸ್ಟ್ ಬಂದಿದ್ದು. ಸೊ ಅದ ದೇವಸ್ಥಾನಕ್ಕೆ ಇಲ್ಲಿ ಹೋಗ್ಯೇವೆ ನಾವು. ನಾವು ನೆಕ್ಸ್ಟ್ ಈಗ ಪ್ರಸಾದಾಲಯಕ್ಕೆ ಹೊಂಟಿದ್ವಿ. ಬಟ್ ನನಗೆ ಟಾಂಗಾದಾಗ ಹೋಗೋ ಆಸೆ ಭಾಳ ಇತ್ತು. ಸೊ ನೋಡ್ರಿ, ನಾವೀಗ ಪ್ರಸಾದಾಲಯಕ್ಕೆ ಟಾಂಗಾದಾಗ ಕುಂತ ಹೊಂಟೇವಿ. ಆ್ಯಕ್ಚುಲಿ ಪ್ರೈಸ್ ಜಾಸ್ತಿ ಹೇಳ್ತಾರೆ, ಬಟ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಚಲೋ ಅನ್ನಿಸ್ತೈತೆ ನೋಡ್ರಿ. ಆ್ಯಕ್ಚುಲಿ 5-10 ನಿಮಿಷದ ಹಾದಿ ವಾಕೇಬಲ್ ಡಿಸ್ಟೆನ್ಸ್ನ ಅದ ದೇವ್ರ ಗುಡಿಯಿಂದ. ಆಮೇಲೆ ಆಟೋದವ್ರು ಒಂದು 50 ರೂಪಾಯಿ ತೊಗೋತಾರೆ, ಬಟ್ ಇವ್ರು 200-200 ಅಂತಾರೆ. ಸ್ವಲ್ಪ ಬಾರ್ಗೇನ್ ಮಾಡಿ, ಇಲ್ಲಾಂದ್ರೂ ನೀವು ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಹೋಗ್ಬೋದು ನೋಡ್ರಿ. ನಾವೀಗ ಅಲ್ಲೇ ಒಂದು ಸ್ವಲ್ಪ ಮಾರ್ಕೆಟದ್ದು ಅಡ್ಡಾಡಿ ಪ್ರಸಾದಾಲಯಕ್ಕೆ ಬಂದೇವು ನೋಡ್ರಿ, ಪ್ರಸಾದ ಮಾಡಕ್ಕೆ. ಯಾಕಂದ್ರೆ ಮತ್ತು ನಾಳೆ ನಾವು ಇಲ್ಲಿಂದ ಬಿಡವ್ರು. ಸೊ ಲಾಸ್ಟ್ ಡೇ ಅಂತ ಹೇಳಿ ಪ್ರಸಾದ ಮಾಡಕ್ಕೆ ಬಂದೇವಿ ಈಗ. ಪ್ರಸಾದ ಒಳಗೆ ನೋಡ್ರಿ, ಚಪಾತಿ, ಆಮೇಲೆ 2 ಥರದ ಪಲ್ಯ, ಒಂದು ಸ್ವೀಟ್, ಪಾಪಡ್, ಮೊಸರು, ಅನ್ನ, ಸಾರು ಎಲ್ಲ ಇರ್ತೈತಿ. ಪ್ರಸಾದನೂ ಭಾರಿ ಮಸ್ತ್ ಇರ್ತೈತಿ ನೋಡ್ರಿ. ನೀವು ಅಲ್ಲಿ ಹೋದ್ರಿ ಅಂದ್ರೆ ಪ್ರಸಾದಾಲಯದಾಗ ಹೋಗಿ ಒಮ್ಮೆ ಪ್ರಸಾದ ಮಾಡ್ರಿ. ಪ್ರಸಾದ ಮಾಡಿ ನಾವು ವಾಪಸ್ ಬರುವಾಗ ಮತ್ತು ನಂಗೆ ಹಿಂಗೆ ಚಂದನ ವ್ಯಾನಿಟಿ ಬ್ಯಾಗ್ಸ್ ಕಾಣಿಸಿದೆ ನೋಡ್ರಿ. ಸೊ ಅವನು ಸ್ವಲ್ಪ ತೊಗೊಂಬಂದೆ. ಅದಲ್ಲ, ಹೆಣ್ಮಕ್ಳಿಗೆ ಸ್ವಲ್ಪ ಚಂದ ಕಂಡು ಅಂದ್ರೆ ನಾವು ತೊಗೋತೀವಿ. ಆ್ಯಂಡ್ ಎಸ್ಪೆಷಲಿ ವಯಸ್ಸಾದವ್ರ ಕಡೆ ಪಾಪ ಇಷ್ಟು ಎಫರ್ಟ್ ಹಾಕಿ ಮಾರ್ತಿರ್ತಾರಲ್ಲ. ಸೊ ಹಾಗಾಗಿ ತೊಗೊಳಾಗ್ಬೇಕು ಅನ್ನಿಸ್ತಾ ತೊಗೊಂಡ್ವಿ ನೋಡ್ರಿ. ಸೊ ಈ ವಿಡಿಯೋ ನಿಮಗೆ ಸೇರೈತೆ ಅನ್ಕೋತೀನಿ. ಕಂಪ್ಲೀಟ್ ನಾನು ನಿಮಗೆ ಸಾಯಿ ಥೀಮ್ ಪಾರ್ಕ್ ಎಲ್ಲ ತೋರಿಸೇನಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗೈತೆ ಅನ್ಕೋತೀನಿ. ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತ. ಬಾಯ್ ಬಾಯ್.